ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತುಂಬ ದಿನಗಳಾದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತಿನ ವಿಡಿಯೋದಲ್ಲಿ ಅಂದರೆ, ನಿಮ್ಗೆಲ್ರಿಗೂ ಗೊತ್ತು, ನಾನು ಹೈದ್ರಾಬಾದಿಗೆ ಬಂದಮೇಲೆ ವಿಡಿಯೋ ಮಾಡೋದೇ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಅದರಲ್ಲೂ ಇವಾಗ ನಾನು ವಿಡಿಯೋ ಮಾಡ್ದಲೇ ಇರೋದಕ್ಕೆ ಒಂದು ಮೇನ್ ಕಾರಣ ಇದೆ. ಏನಂತ ಕೂಡ ಹೇಳ್ತೀನಿ. ಸಾಧ್ಯ ಆದರೆ ಪೂರ್ತಿ ವಿಚಾರನ ಇದೇ ವಿಡಿಯೋದಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲ ಅಂದರೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆದಷ್ಟು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ, ನಾನು ಇದೊಂದು ಬೆಡ್ ಸ್ಪ್ರೆಡ್ನ ತೊಗೊಂಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಫ್ಲಿಪ್ಕಾರ್ಟಿಂದ ಯಾರಿಗಾದ್ರೂ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ನ ಡೈರೆಕ್ಟ್ ಕಳಿಸ್ಕೊಡ್ತೀನಿ. ತುಂಬ ಬ್ಯೂಟಿಫುಲ್ ಆಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ತುಂಬ ಕಡಿಮೆ ಪ್ರೈಸ್ಗೂ ಕೂಡ ಸಿಕ್ತು. ಸೊ ಹಾಗೆಯೇ ಎಲ್ಲ ಬೆಡ್ ಕವರ್ನೆಲ್ಲ ಚೇಂಜ್ ಮಾಡಿಕೊಂಡು ಸ್ವಲ್ಪ ತೊಳೆಯೋ ಬಟ್ಟೆಗಳಿತ್ತು, ಎಲ್ಲದನ್ನು ತೊಳಿಲಿಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನು ನಾನು ಮಂತ್ಲಿ ಒಂದು ಸಲ ವಾಷಿಂಗ್ ಮಿಷಿನೆಲ್ಲ ಕ್ಲೀನ್ ಮಾಡ್ಕೋತೀನಿ. ಸೊ ಈ ಸಲ ನಾನು ಮಾಡ್ಕೊಂಡಿಲ್ಲ. ಪ್ರತಿ ಸಲವೂ ಒಂದು 30 ಸಲ ಬಟ್ಟೆ ವಾಶ್ ಮಾಡಾದಮೇಲೆ ಅದು ನೀಟಾಗೆಲ್ಲ ವಾಶ್ ಮಾಡಿಕೊಂಡ್ರೆ ಮಿಷಿನು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಅದೇ ಥರ ರೂಢಿ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಮತ್ತೆ ಎದ್ದ ತಕ್ಷಣವೇ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ಇವತ್ತು ಸ್ವಲ್ಪ ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು, ಮಾಡ್ಕೊಂಡಿದ್ದೀನಿ. ಹಾಗೆ ಸಾಂಬಾರು ಕೂಡ ಮಾಡಿಟ್ಟಿದ್ದೀನಿ ಶಿವು ಅವರಿಗೋಸ್ಕರ. ಅವರೂ ಕೂಡ ಡ್ಯೂಟಿಗೆ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಅದಾದಮೇಲೆ ನೆಕ್ಸ್ಟು ನಾನು ಸ್ವಲ್ಪ ಕಾಳುಗಳನ್ನೆಲ್ಲ ನೆನೆಸ್ಬಿಟ್ಟು ಇಟ್ಟಿದ್ದೆ. ಸೊ ಅವರಿಗೋಸ್ಕರ ಎಲ್ಲದನ್ನು ರೆಡಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿದ್ದೀನಿ. ಇತ್ತೀಚೆಗಂತೂ ಪ್ರತಿ ದಿನವೂ ಸ್ವಲ್ಪ ಬೇಗ ಎದ್ದೇಳ್ತಾ ಇದ್ದೀನಿ. 6 ಗಂಟೆಗೆಲ್ಲ ಎದ್ದೇಳಬೇಕು. ಶಿವ ಅವ್ರದ್ದು ಟ್ರೈನಿಂಗ್ ನಡೀತಾ ಇದೆ. ಸೊ ಇವಾಗ ಕ್ಲಾಸಸ್ಗೆಲ್ಲ ಅಟೆಂಡ್ ಮಾಡ್ತಾ ಇರ್ತಾರೆ. ಹಾಗಾಗಿ ಒಂದೊಂದು ದಿನ 3 ಗಂಟೆಗೆಲ್ಲ ಎದ್ದೇಳಬೇಕಾಗುತ್ತೆ. ಅವರು 5-5:30ಗೆಲ್ಲದನ್ನು ಮನೆಯಿಂದ ಹೊರಟ್ಬಿಡ್ತಾರೆ. ಸೊ ಹಾಗಾಗಿ ಇದು ನೆಕ್ಸ್ಟ್ ಡೇ ವ್ಲಾಗಲ್ಲಿ ನಾನು ಶಿವರ್ಗಂತ ಅಡುಗೆ ಎಲ್ಲ ಮಾಡಿ ಪ್ಯಾಕ್ ಮಾಡಿಟ್ಟೆ. ಅದಾದಮೇಲೆ ಆಚೆ ಹೋದೆ. ನನ್ನ ಫಸ್ಟ್ ಟೈಮು ನನ್ನ ಗಿಡದಲ್ಲಿ ಮಲ್ಲಿಗೆ ಹೂವು ಕಾಣಿಸ್ಕೊಂಡಿದ್ದು ತುಂಬ ಖುಷಿ ಆಯಿತು. ಸಖತ್ ಅಂದರೆ ಸ್ಮೆಲ್ಲು ಅಷ್ಟು ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕಂದರೆ ನಾವೇ ಹಾಕಿರೋ ಗಿಡದಲ್ಲಿ ಒಂದು ಹೂವು ನೋಡಿದ್ರೆ ಅದು ಎಷ್ಟು ಖುಷಿ ಆಗುತ್ತಲ್ವ, ಅಷ್ಟು ಖುಷಿ ಆಯಿತು ನನಗೆ. ಸ್ವಲ್ಪ ಎಲ್ಲ ಕಟ್ ಮಾಡಿದ್ದೆ ಒಂದು ವಾರದ ಹಿಂದೆ. ಅದು ಅಕ್ಕಪಕ್ಕದಲ್ಲೆಲ್ಲ ಚಿಗುರು ಹೊಡಿತಾ ಇದೆ. ಸೊ ಅದು ತುಂಬ ಚೆನ್ನಾಗಿ ಗ್ರೋ ಆಗ್ತಾಯಿದೆ. ಇದೊಂದು ಸ್ವಲ್ಪ ಇದೆ, ಅದನ್ನು ಕೂಡ ಕಟ್ ಮಾಡಬೇಕು. 1-2 ಹೂವು ಮೊಗ್ಗಾಗಿದೆ. ಸೊ ಅದು ಹೂವು ಆಗಿಬಿಡ್ಲಿ, ಆಮೇಲೆ ಕಟ್ ಮಾಡೋಣ ಅಂತ ಹಾಗೆ ಬಿಟ್ಟಿದ್ದೀನಿ. ನಾನು ಇಷ್ಟು ಪಾಟ್ಗಳನ್ನೆಲ್ಲ ಹಾಕಿದ್ದೀನಿ. ಹಾಗೆ ವೈಟ್ ರೋಸ್ ಇವಾಗ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ. ನಾನು ಕಡ್ಡಿಗಳನ್ನೆಲ್ಲ ಕಟ್ ಮಾಡಿದ್ರೆ ಅದು ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಬೇರೆ ಬೇರೆ ಪಾಟ್ಗಳಿಗೆಲ್ಲ ಆ ಕಡ್ಡಿನ ಹಾಗೆ ನೆಡ್ತಾ ಇದ್ದೆ ನಾನು. ಅದು ಚಿಕ್ಕ ಚಿಕ್ಕದಾಗೆಲ್ಲ ಗ್ರೋ ಆಗ್ತಾಯಿತ್ತು. ನೋಡಿ, ಇದು ಪುಟಾಣಿದೊಂದು ಕಡ್ಡಿ ನೆಟ್ಟಿದೆ, ಅದನ್ನು ಕೂಡ ಹೂವು ಬಿಟ್ಟಿದೆ. ಸಖತ್ ಹೂವು ಬಿಡುತ್ತೆ. ಈ ಇತ್ತೀಚೆಗಂತೂ ಸಿಕ್ಕಾಬಟ್ಟೆ ಹೂವು ಬಿಡುತ್ತೆ. ಹಾಗೆ ನನ್ನ ದಾಸವಾಳ ಕಡ್ಡಿ ಹಾಕಿದ್ದೆ, ಅದನ್ನು ಕೂಡ ಒಂದು ಹೂವು ಬಿಟ್ಟಿದೆ. ನೋಡಿ ದಾಸವಾಳ ಹೂವು ಎಷ್ಟು ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಅದನ್ನು ಬಿಡ್ಸೋಕ್ಕೆ ಆಗಲ್ಲ, ಯಾಕಂದರೆ ಸಿಕ್ಕಾಬಟ್ಟೆ ಬಿಸಿಲು. ಒಂದು 8 ಗಂಟೆ, ಒಂದು 7:30 ಆಯಿತು ಅಂತಂದರೆ ಅಷ್ಟು ಬಿಸಿಲು ಬರುತ್ತೆ. ಅಷ್ಟು ಟೈಮಲ್ಲಿ ಆಚೆನೇ ಬರೋಕ್ಕಾಗಲ್ಲ, ಅಷ್ಟು ಬಿಸಿಲಿರುತ್ತೆ. ಇನ್ನು ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕ್ಕೋಬೇಕು. ಇನ್ನು ಸ್ವಲ್ಪ ಕೆಲಸಗಳೆಲ್ಲ ಇದೆ. ಬೆಳಗ್ಗೆ ಬೇಗ ಎದ್ದೇಳೋದಕ್ಕೂ ತುಂಬ ಅಂದರೆ ತುಂಬ ನಿದ್ದೆ ಬರುತ್ತೆ. ಮತ್ತು ಇದು ಶೋ ಗಿಡಗಳು ಹಾಕಿದ್ದೆ ನಾನು, ಅದೆಲ್ಲ ಒಣಗೋಗ್ಬಿಟ್ಟಿತ್ತು ಊರಿಗೆ ಹೋದಾಗ. ಅದರದ್ದೇ ಬೀಜಗಳನ್ನೆಲ್ಲ ನಾನು ನೀಟಾಗಿ ಒಂದು ಪಾಟಲ್ಲಿ ಮಣ್ಣು ಜೊತೆ ಮಿಕ್ಸ್ ಮಾಡಿ ಹಾಕಿದ್ದೆ. ಅದೆಲ್ಲ ಸಣ್ಣ ಸಣ್ಣದು ಗಿಡ ಬಂದಿದೆ. ಇದು ನಿಮಗೆ ಗೊತ್ತಿರುತ್ತೆ, ಶಂಖಪುಷ್ಪ ಅಂತಾರೆ, ಅಪರಾಜಿತ ಅಂತಾರೆ. ತುಂಬ ಚೆನ್ನಾಗಿ ಬಂದಿದೆ. ಇದ್ರದ್ದು ನೀರು ಕುಡಿತಾ ಇದ್ದೀನಿ ನಾನು ಪ್ರತಿದಿನ ಬೆಳಗ್ಗೆ ಟೈಮಲ್ಲಿ. ಒಂಥರ ಆರಾಮ್ ಅನಿಸುತ್ತೆ. ಆ ದಿನ ಪೂರ್ತಿ ಒಂಥರ ಫ್ರೆಶ್ ಮೈಂಡ್ ಇರುತ್ತೆ. ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ. ಮತ್ತು ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ಅಷ್ಟಿಲ್ದಲೇ ದೊಡ್ಡವರು ಹೇಳಲ್ಲ, ಏನಾದರೂ ಒಂದು ಹೆಲ್ತಿಗೆ ಬೆನಿಫಿಟ್ ಆಗಿರೋ ಅಂಥದ್ದೇ ಆಯುರ್ವೇದಿಕದಲ್ಲೆಲ್ಲ ಹೇಳ್ತಾರಲ್ಲ, ಆ ಥರ ನಮ್ಮ ಮನೆಗಳಲ್ಲೇ ಇರುತ್ತೆ. ಬಟ್ ನಾವು ಅದನ್ನು ಯೂಸ್ ಮಾಡ್ಕೊಳ್ಳಲ್ಲ ಅಷ್ಟೇ. ಇನ್ನು ಎಲೆ ಗಿಡನೂ ಅಷ್ಟೇ ಸ್ವಲ್ಪ ಸ್ವಲ್ಪ ಚಿಗುರ್ತಾ ಇದೆ. ಇನ್ನು ಸಣ್ಣ ಪುಟ್ಟ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಆಲೋವೆರಾ ಗಿಡಗಳು ಪಕ್ಕದಲ್ಲೇ ಬಿಡ್ತಾಯಿತ್ತು, ಅದನ್ನು ಕೂಡ ಒಂದು 2-3 ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನು ಮನಿ ಪ್ಲ್ಯಾಂಟ್ ಎಲ್ಲ ಅದನ್ನು ಒಂದು ಚಿಕ್ಕದು ಪ್ಲ್ಯಾಂಟೆಲ್ಲ ಹಾಕ್ಕೊಂಡಿದ್ದೀನಿ. ಇನ್ನು ಈ ಹೂವುಗಳೆಲ್ಲ ತುಂಬ ಬಿಟ್ಟಿತ್ತು, ಇದನ್ನೆಲ್ಲ ಬಿಡಿಸಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು 2-3 ಗಿಡದ ಹತ್ರ ಹಾಕಿದ್ದೀನಿ. ಅದೆಲ್ಲದನ್ನು ಸಿಗುತ್ತೆ, ಅವನ್ನೆಲ್ಲ ಬಿಡಿಸಿಟ್ಕೊಂಡೆ. ಇನ್ನು ಮಲ್ಲಿಗೆ ಹೂವು ಕೂಡ ಅದು ಕೀಳೋಕ್ಕೇ ಭಯ ಅನಿಸುತ್ತೆ ನನಗೆಲ್ಲಿ ಕಟ್ಟಾಗ್ಬಿಡುತ್ತೋ ಅಂತ, ಅಷ್ಟು ಚೆನ್ನಾಗಿ ಗಮ್ ಅಂತ ಇರುತ್ತೆ. ಮಲ್ಲಿಗೆ ಹೂವಿನ ಸ್ಮೆಲ್ ಕುಡಿಯೋಕ್ಕೇ ಒಂಥರ ಏನೋ ಒಂಥರ ಖುಷಿ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಅದು ಸ್ಮೆಲ್ಲು. ಸೊ ಇತ್ತೀಚೆಗಂತೂ ನಾವು ಅಂಗಡೀಲಿ ತೊಗೊಂಡು ಮುಡ್ಕೊಂಡ್ರೂ ಅಷ್ಟು ಸ್ಮೆಲ್ ಇರಲ್ಲ. ನಾವು ಮನೆಯಲ್ಲೇ ಬೆಳೆದಿರ್ತೀವಲ್ಲ, ಅದೇನೋ ಒಂಥರ ಸಖತ್ತು ಸ್ಮೆಲ್ ಇರುತ್ತೆ. ಯಾವುದೇ ರೀತಿ ಔಷಧಿ ಎಲ್ಲ ಏನೂ ಹಾಕಿರಲ್ವಲ್ಲ, ಹಾಗಾಗಿ ಚೆನ್ನಾಗಿರುತ್ತೆ. ಇನ್ನು ಗುಲಾಬಿ ಹೂವುಗಳೆಲ್ಲ ಬಿಟ್ಟಿತ್ತಲ್ಲ, ಅದನ್ನು ಕೂಡ ಎಲ್ಲ ಕಿತ್ಕೋತಾ ಇದ್ದೀನಿ. ಸುಮಾರು ಹೂವುಗಳೆಲ್ಲ ಸಿಗುತ್ತೆ. ನನಗೆ ದೇವ್ರ ಮನೆ ಅಷ್ಟು ದೊಡ್ಡದಾಗೇನು ಮಾಡ್ಕೊಂಡಿಲ್ಲ, ಚಿಕ್ಕದು ಫೋಟೋಗಳು ಮತ್ತು ವಿಗ್ರಹಗಳು ಇಟ್ಕೊಂಡಿದ್ದೀನಿ. ಅದಕ್ಕೆ ಇಷ್ಟು ಹೂವು ಅಂತೂ ಸಖತ್ತು ಜಾಸ್ತಿ ಆಗೋಯ್ತು. ಮೊದಲು ಹೂವೇ ಸಿಗ್ತಾ ಇರಲಿಲ್ಲ ಇಲ್ಲಿ. ಈಗ ಹೂವು ಮುಡ್ಸೋಕ್ಕೆ ಜಾಗ ಇಲ್ಲ, ಅಷ್ಟು ಹೂವು.
ಇನ್ನು ಇದು ಏನು ಗಿಡ ಅಂತ ಗೊತ್ತಿಲ್ಲ, ಬಟ್ ಎಲ್ಲೋ ಕಲರ್ ಹೂವು ಬರುತ್ತೆ. ನಾನು ಇದು ಬಾಗಿಲಿಗೆಲ್ಲ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ, ಸಿಕ್ಕಾಪಟ್ಟೆ ಹೂವು ಬಿಡುತ್ತೆ. ಮತ್ತು ಅದು ಬೀಜಗಳೆಲ್ಲ ಉದುರು ಬಿಟ್ರೆ ಅಲ್ಲಲ್ಲೇ ಚಿಕ್ಕ ಚಿಕ್ಕ ಸಸಿ ಆಗ್ತಾ ಇರುತ್ತೆ. ಅದು ಅಷ್ಟೇ, ನೀರು ಹಾಕಲಿ ಬಿಡಲಿ ಅದು ಆಟೋಮೆಟಿಕ್ಲಿ ಅದು ಗಿಡ ಚೆನ್ನಾಗಿ ಬೆಳೆದು ಬಿಡುತ್ತೆ ಮತ್ತು ಹೂವು ಬರುತ್ತೆ. ಮತ್ತು ಅದೇ ಒಣಗೋಗುತ್ತೆ, ಅದೇ ಮತ್ತು ಪಕ್ಕದಲ್ಲೇ ಗಿಡ ಆಗ್ತಾನೆ ಇರುತ್ತೆ. ನಾನು ಸ್ವಲ್ಪ ಅದು ಬೀಜಗಳನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಇನ್ನು ಇದು ಒಂದೊಂದೇ ಹೂವು ಬಿಡುತ್ತೆ. ಸುತ್ತು ದಾಸವಾಳ ಹಾಕಿರೋದು ಒಂದೇ ಒಂದು ಕಡ್ಡಿ ಶುಗರ್ ತೊಗೊಂಡು ಬಂದರೆ ಅದೇ ನೆಟ್ಟಿದ್ದೆ ನಾನು. ತುಂಬ ಚೆನ್ನಾಗಿ ಗ್ರೋ ಆಗ್ತಾಯಿದೆ. ಇನ್ನು ಈ ಹೂವು ಅಂತೂ ಕೇಳೋಂಗಿಲ್ಲ, ಒಂದು ಸುತ್ತಿಂದು ಸಖತ್ತು ಹೂವು ಬಿಡ್ತಾಯಿದೆ. ಅಪ್ಪ ನನಗಂತೂ ಅದು ಬಿಡಿಸಿನೇ ಸಾಕಾಗೋಗುತ್ತೆ. ಮತ್ತು ಇರುವೆಗಳು ಜಾಸ್ತಿ, ಗಿಡದ ಮೇಲೆಲ್ಲ ಇರುವೆಗಳು ಕೂತ್ಬಿಟ್ಟಿರುತ್ತೆ, ಕೆಂಪು ಇರುವೆಗಳು. ಅದ್ರ ನಡುವೆ ಇಷ್ಟು ಹೂವು ಬಿಡಿಸ್ಬೇಕು ಅಂದರೆ ಆ ಬಿಸಿಲಲ್ಲಿ ಸಖತ್ತು ಬೇಜಾರಾಗಿ ಹೋಗ್ಬಿಡುತ್ತೆ. ಹಾಗೆ ಏನೋ ಒಂಥರ ಖುಷಿ. ದೇವ್ರ ಪೂಜೆಗಂತೂ ಸಿಕ್ಕಾಪಟ್ಟೆ ಹೂವು, ನೀವು ನೋಡ್ಬೋದು ಬುಟ್ಟಿ ತುಂಬ ಹೂವು ಸಿಗುತ್ತೆ. ಎಷ್ಟು ಹೂವು ಸಿಗುತ್ತೆ ಅಂತಂದರೆ ಒಂದು 100 ಹೂವು ಮೇಲಿರುತ್ತೆ, ಅಷ್ಟು ಹೂವು ಸಿಗುತ್ತೆ. ನನಗಂತೂ ಸಖತ್ತು ಹೂವು ಆಗೋಗುತ್ತೆ. ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡೋಣ ಅಂದರೆ ಅಕ್ಕಪಕ್ಕ ಯಾವ ದೇವಸ್ಥಾನವೂ ಇಲ್ಲ. ಹಾಗಾಗಿ ಮನೆಯಲ್ಲೇ ಇದನ್ನೆಲ್ಲ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊತೀನಿ, ತಲೆಗೆಲ್ಲ ಏರ್ ಪ್ಯಾಕ್ ಹಾಕ್ಕೊಳ್ಳೋಕ್ಕಾಗುತ್ತೆ ಅಂತ. ಇನ್ನು ಫ್ಲಿಪ್ಕಾರ್ಟಿಂದ ನಾನು ಸೊಳ್ಳೆ ಪರದಾನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ ನಾನು. ಸೊ ನಾನು ಕನ್ನಡದಲ್ಲೇ ಹೇಳ್ತಾಯಿದ್ದೀನಿ. 2 ತಗೊಂಡಿದ್ದೆ ನಾನು. ಒಂದು ಮಂಚದ ಮೇಲೆ ಯಾವಾಗಾದರೂ ಕೆಳಗಡೆ ಕುತ್ಕೊಂಡಾಗ ಹಾಕ್ಕೊಳ್ಳೋಕ್ಕಾಗುತ್ತೆ ಅಂದ್ಬಿಟ್ಟು. ಸಖತ್ತು ಸೊಳ್ಳೆಗಳಿರೋದ್ರಿಂದ ತುಂಬ ಚೆನ್ನಾಗಿತ್ತು. 400 ಚಿಲ್ಲರೆ ಏನೋ ಆಯಿತು. ಯಾರಿಗಾದ್ರೂ ಬೇಕಂದರೆ ಲಿಂಕ್ ಕೇಳಿ, ನಾನು ಕಳಿಸ್ಕೊಡ್ತೀನಿ. ಇದನ್ನು ಕೂಡ ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು. ಇಲ್ಲಿ ಸುಮ್ಮನೆ ಕೂರೋಕ್ಕೂ ಆಗಲ್ಲ, ಅಷ್ಟು ಸೊಳ್ಳೆ ಇರುತ್ತೆ. ಒಂದು ಮೊದಲೇ ತರಿಸ್ಕೊಂಡಿದ್ದು ಆಫರಲ್ಲಿ 400 ರೂಪಾಯಿ, 400 ಚಿಲ್ಲರೆಗೆ ತೊಗೊಂಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಅದು ಸೊಳ್ಳೆ ಪರ್ದೆ ಹಾಕ್ಕೊಟ್ಟಿದ್ರಲ್ಲ, ಅದು ಬ್ಯಾಗು ಸ್ವಲ್ಪ ಹಾಳಾಗಿದೆ ಅಷ್ಟೇ. ಅದನ್ನು ಬಿಟ್ಟರೆ ಸೊಳ್ಳೆ ಪರ್ದೆ ಎಲ್ಲೂ ಡ್ಯಾಮೇಜ್ ಆಗಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ. ನಾನು ಕ್ವೀನ್ ಸೈಜ್ ನಂದು ಬೆಡ್ ಇರೋದ್ರಿಂದ ನಾನು ಕ್ವೀನ್ ಸೈಜಲ್ಲಿ ತರಿಸ್ಕೊಂಡಿದ್ದೆ. ಇನ್ನೂ ದೊಡ್ಡದಾಯಿತು ಇದು ಸೊಳ್ಳೆ ಪರ್ದೆ. ಕಿಂಗ್ ಸೈಜ್ಗೂ ಕೂಡ ಅದನ್ನು ಅಟ್ಯಾಚ್ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿದೆ. ಮತ್ತು 2 ಕಡೆಯೂ ಕೂಡ ಓಪನ್ ಕೊಟ್ಟಿದ್ದಾರೆ. ಇಳಿಬೇಕಾದ್ರೆ ಹತ್ತಬೇಕಾದ್ರೆ ಆ ಕಡೆಯಿಂದನಾದರೂ ಇಳಿಬೋದು, ಈ ಕಡೆಯಿಂದನಾದರೂ ಇಳಿಬೋದು, ಆ ಥರ ಇರ್ತದೆ. ಮತ್ತು ಇದು ನೆಕ್ಸ್ಟ್ ಡೇ ಮತ್ತು ಶುಭವರಿಗೆ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ತೊಂಡೆಕಾಯಿ ಪಲ್ಯ ಮತ್ತು ಅನ್ನ ಸಾಂಬಾರು ಪಲಾವು ಎಲ್ಲದನ್ನು ಮಾಡಿಟ್ಟು ಮತ್ತೆ ಬಾಕ್ಸಿಗೆ ಪ್ಯಾಕ್ ಮಾಡಿಟ್ಟಿದ್ದೀನಿ. ಅದೇ ರೊಟೀನು ಸೇಮ್ 3 ಗಂಟೆಗೆ ಎದ್ದು ಅಡುಗೆ ಮಾಡಿಡಬೇಕು. ಯಾವತ್ತು ನಾನು ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತೀನಿ ಆವತ್ತು 3 ಗಂಟೆಗೆ ಎದ್ಬಿಟ್ಟಿರ್ತೀನಿ. ಯಾಕಂದರೆ ಇವಾಗೆಲ್ಲ ಓಡ್ತಾ ಇದ್ದಾರೆ, ನಾನು ತೋರಿಸ್ತಾ ಇದ್ದೀನಿ. ಇದೇ ಥರ ರುಟೀನ್ ಶುಭವರೆಗೂ ಇರುತ್ತೆ, ಬಟ್ ಬೇರೆ ಕಡೆ ಹೋಗ್ತಾರೆ. ಸೊ ಇದು ನೆಕ್ಸ್ಟು ಅವರಿಗೆ ಪ್ರಮೋಷನ್ ಆಗಲಿಕ್ಕೆ ಇವಾಗ ಟ್ರೈನಿಂಗ್ ನಡೀತಾ ಇರೋದು, ಕ್ಲಾಸಸ್ಸು ಮತ್ತು ಟ್ರೈನಿಂಗು. ಇನ್ನು ಮತ್ತೆ ಬೇರೆ ಕಡೆನೂ ಟ್ರೈನಿಂಗಿಗೆ ಹೋಗ್ತಾರೆ. ಸದ್ಯಕ್ಕೆ ಇಲ್ಲೇ ಕ್ಲಾಸಸ್ ಅಟೆಂಡ್ ಮಾಡ್ತಾಯಿದ್ದಾರೆ. ಈ ಒಂದು ತಿಂಗಳಲ್ಲಿ ಅವ್ರ ಜೊತೆ ನನಗೂ ಟ್ರೈನಿಂಗ್ ಆಗೋಯ್ತು. ನಿದ್ದೆ ಅನ್ನೋದೇ ಇಲ್ಲ. ಪ್ರತಿದಿನವೂ ನನ್ನ ಕಣ್ಣಿಗೆ ನಿದ್ದೆ ಅಂತ ಆದರೆ ಬರೀ 4 ಅವರು ಇಲ್ಲ 3 ಅವರ್ ಅಷ್ಟೇ. ಯಾಕಂದರೆ ರಾತ್ರಿನೂ ಅಷ್ಟೇ, ಅಷ್ಟೆಲ್ಲ ಕೆಲಸ ಮಾಡಿ ಮತ್ತೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಲ್ಕೊಳ್ಳೋ ಅಷ್ಟೊತ್ತಿಗೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ. ಸೊ ನನ್ನ ದಿನ ರುಟೀನ್ ಬರೀ ಇದೇ ಥರನೇ ಇದೆ. ಮತ್ತು ನಾನು ಯಾಕೆ ಇಷ್ಟು ದಿನ ವ್ಲಾಗ್ ಹಾಕಿಲ್ಲ ಅನ್ನೋ ಪ್ರಶ್ನೆಗೆ ನಿಮಗೆ ಉತ್ತರನೇ ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ನನ್ನ ಫೋನು ಹ್ಯಾಕ್ ಆಗಿತ್ತು, ನನ್ನ ಮೊಬೈಲ್ ನಂಬರ್ ಕೂಡ. ಅದು ಹೇಗೆ ಎಂತು ಅಂತ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಇದು ತುಂಬ ಶಾರ್ಟ್ ಆಗೋಯಿತು ವಿಡಿಯೋ, ಸೊ ಹಾಗಾಗಿ ನನಗೆ ಹೇಳೋಕ್ಕಾಗ್ತಿಲ್ಲ. ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ನನಗೆ ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಮತ್ತು ಮೊಬೈಲ್ ಕೂಡ ನನಗೆ ಯೂಸ್ ಮಾಡೋಕ್ಕೆ ತುಂಬ ಭಯ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನು ಎಲ್ಲ ಅಕೌಂಟ್ನು ಪ್ರೈವೇಟ್ ಹಾಕಿ ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟಿದ್ದೆ.